ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವ ರೀತಿಯಾಗಿ ನಾವು ಇನ್ಸ್ಟಾಲ್ಮೆಂಟ್ ಮೇಲೆ ಪರ್ಚೇಸ್ನ ಮಾಡ್ಕೋಬೇಕು ಅಂತ ಆನ್ಲೈನ್ ಅಪ್ಲಿಕೇಶನಲ್ಲಿ. ಹೊರಗಡೆ ನೀವು ಪರ್ಚೇಸ್ ಮಾಡ್ಕೋಬೇಕಾದ್ರೆ ಇನ್ಸ್ಟಾಲ್ಮೆಂಟ್ ಮೇಲೆ ಪರ್ಚೇಸ್ನ ನೀವು ಮಾಡ್ಕೋಬೋದು, ಬಟ್ ಆನ್ಲೈನಲ್ಲಿ ಕೂಡ ನೀವು ಇನ್ಸ್ಟಾಲ್ಮೆಂಟ್ ಮೇಲೆ ಪರ್ಚೇಸ್ ಕೂಡ ಮಾಡ್ಕೋಬೋದಾಗಿದೆ ಈ ಒಂದು ಅಪ್ಲಿಕೇಶನಲ್ಲಿ. ಸೊ ಈ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಸ್ನ್ಯಾಪ್ ಮಿಂಟ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿದೆ. ಸೊ ಈ ಒಂದು ಅಪ್ಲಿಕೇಶನ್ಲಿ ನಿಮಗೆ ಮೊಬೈಲ್ಸ್ ಆಗಿರ್ಬೋದು, ಹಾಗೆ ಎಲೆಕ್ಟ್ರಾನಿಕ್ಸ್, ಅಪ್ಲಯನ್ಸಸ್, ಕಿಚನ್, ಹೆಲ್ತ್, ಫ್ಯಾಷನ್ ಈ ರೀತಿಯಾಗಿ ಹಲವಾರು ಪ್ರಾಡಕ್ಟ್ಸ್ನ ನೀವು ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಏನಾದರೂ ಅಮೌಂಟ್ ಇಲ್ಲಪ್ಪ, ನಮಗೇನಾದರೂ ಎಮರ್ಜೆನ್ಸಿ ಇತ್ತು, ನಮಗೇನೋ ಒಂದು ಐಟಮ್ನ ನಾವು ತೊಗೋಬೇಕಿತ್ತು, ಪರ್ಚೇಸ್ ಮಾಡ್ಕೋಬೇಕಿತ್ತು ಅಂತಂದರೆ ಎಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ, ಯಾರೂ ನಮಗೆ ಅರ್ಜೆಂಟ್ಗೆ ಅಮೌಂಟನ್ನು ಕೊಡ್ತಾ ಇಲ್ಲ, ಬಟ್ ಆದರೂ ನಾವು ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಲೇಬೇಕು, ತುಂಬಾ ಅವಶ್ಯಕತೆ ಇದೆ, ಮನೆಗೆ ಆಗಿರ್ಬೋದು, ಹಾಗೆ ಬೇರೆ ಒಂದು ಪರ್ಸ್ನಲ್ ಯೂಸ್ಗೆ ಆಗಿರ್ಬೋದು, ನನಗೆ ಈ ಒಂದು ಪ್ರಾಡಕ್ಟ್ ಬೇಕು ಅಂತಂದರೆ ನೀವು ಈ ಒಂದು ಅಪ್ಲಿಕೇಶನ್ನಿಂದ ವಿತ್ 0% EMI ಇನ್ಸ್ಟಾಲ್ಮೆಂಟ್ನ ನೀವು ತೊಗೋಬೋದಾಗಿದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟರ್ ಆಗ್ತೀರಾ. ಸೊ ಅಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಸ್ನ್ಯಾಪ್ ಮಿಂಟ್ ಅನ್ನೋ ಒಂದು ಅಪ್ಲಿಕೇಶನ್. ಸೊ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ ಓಪನ್ ಆದ ನಂತರ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಅಲ್ವಾ, ಹಲವಾರು ಪ್ರಾಡಕ್ಟ್ಸ್ ಹಾಗೆ ಹಲವಾರು ಬ್ರ್ಯಾಂಡ್ಸ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಟಾಪ್ ಫೀಚರ್ಡ್ ಸ್ಟೋರ್ಸ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಆ ಒಂದು ಸ್ಟೋರ್ಸ್ ಬಂದ್ಬಿಟ್ಟು ಅಮೆಝಾನ್ ಆಗಿರ್ಬೋದು, ಹಾಗೆ ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಝೊಮ್ಯಾಟೊ, ಮೈಂತ್ರಾ, ಹೀಗೆ ಹಲವಾರು ಸ್ಟೋರ್ಸ್ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ನಿಮಗೆ ಯಾವ ಒಂದು ಸ್ಟೋರಲ್ಲಿ ಪರ್ಚೇಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ ಆ ಒಂದು ಸ್ಟೋರಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು ವಿತ್ ಇನ್ಸ್ಟಾಲ್ಮೆಂಟ್ ಮೇಲೆ. ಈ ಒಂದು ಸ್ನ್ಯಾಪ್ ಮಿಂಟ್ ಒಂದು ಅಪ್ಲಿಕೇಶನ್ ಹೆಲ್ಪಿಂದ ನೀವು ಇನ್ಸ್ಟಾಲ್ಮೆಂಟ್ ಮೇಲೆ ಪರ್ಚೇಸ್ ಮಾಡ್ಕೋಬೋದಾಗಿದೆ. ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ 3 ಡಾಟ್ಸ್ ಅನ್ನೋದು ಕಾಣಿಸುತ್ತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಮೊಬೈಲ್ಸ್, ಎಲೆಕ್ಟ್ರಾನಿಕ್ಸ್, ಅಪ್ಲಯನ್ಸಸ್, ಕಿಚನ್, ಹೆಲ್ತ್, ಫ್ಯಾಷನ್ ಹೀಗೆ ಹಲವಾರು ಆಪ್ಷನ್ಸ್ನ ನಮಗಿಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗಿಲ್ಲಿ ಆರ್ಡರ್ ಬೇಕು, ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ರೀಡ್ ಮಾಡಿಕೊಂಡು ಹಾಗೆ ಪ್ರೈವಸಿ ಪಾಲಿಸಿ ಅನ್ನೋದಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನೀಟಾಗಿ ಪರ್ಚೇಸ್ನ ನೀವು ಇಲ್ಲಿ ಮಾಡ್ಕೋಬೋದಾಗಿದೆ. ಸೊ ನೀವಿಲ್ಲಿ ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಫಸ್ಟ್ ನೀವು ಇಲ್ಲಿ ಕ್ರೆಡಿಟ್ ಪ್ರೊಫೈಲ್ಗೆ ಬನ್ನಿ. ಸೊ ಇಲ್ಲಿ ಒಂದು ಕ್ರೆಡಿಟ್ ಪ್ರೊಫೈಲಲ್ಲಿ ನಮಗೆ ಕ್ರೆಡಿಟ್ ಸ್ಕೋರ್ ಅನ್ನೋದು ತೋರಿಸುತ್ತೆ. ಸೊ ನನ್ನ ಒಂದು ಕ್ರೆಡಿಟ್ ಸ್ಕೋರ್ ಏನಾಗಿದೆ ತುಂಬಾ ಚೆನ್ನಾಗಿದೆ. ಸೊ 700 ಅಬೋ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಇತ್ತು ಅಂದರೆ ನಮ್ಗೆ ಎಲ್ಲಾದರೂ ಒಂದು ಲೋನ್ ಆಗಿರ್ಬೋದು, ಹಾಗೆ ಇನ್ಸ್ಟಾಲ್ಮೆಂಟ್ ಮೇಲೆ ಪರ್ಚೇಸ್ ಕೂಡ ನಾವು ಮಾಡ್ಕೋಬೋದಾಗಿದೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಕೂಡ ನಮಗೆ ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗಾಯ್ಸ್. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ಇದೇ ರೀತಿಯಾಗಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಚೆನ್ನಾಗಿತ್ತು ಅಂದರೆ ನಿಮಗೆ 100% ಲೋನ್ ಹಾಗೆ ಇನ್ಸ್ಟಾಲ್ಮೆಂಟ್ ಮೇಲೆ ಪ್ರಾಡಕ್ಟ್ಸ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ನಾವು ರಿಜಿಸ್ಟರ್ ಆಗಬೇಕು ಅಂದರೆ ಫಸ್ಟ್ ನಮ್ಮ ಒಂದು ಮೊಬೈಲ್ ನಂಬರ್ ಇಂದ ನಾವು ರಿಜಿಸ್ಟರ್ ಆಗಬೇಕು, ಹಾಗೆ ನಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸಿಂದ ನಾವು ರಿಜಿಸ್ಟರ್ ಆಗಬೇಕಾಗತ್ತೆ. ಪರ್ಸ್ನಲ್ ಡೀಟೇಲ್ಸ್ ಬಂದ್ಬಿಟ್ಟು ನಮ್ಮ ಒಂದು ನೇಮ್, ಅಡ್ರೆಸ್, ಹಾಗೆ ನಮ್ಮ ಒಂದು ಡೇಟ್ ಆಫ್ ಬರ್ತ್, ನಮ್ಮ ಒಂದು ಪ್ಯಾನ್ ನಂಬರ್ ತುಂಬಾ ಮುಖ್ಯ. ಸೊ ನಮ್ಮ ಒಂದು ಪ್ಯಾನ್ ನಂಬರ್ ಎಲ್ಲ ಡೀಟೇಲ್ಸನ್ನು ನಾವು ಹಾಕಿದ ನಂತರ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡುತ್ತೆ. ಸೊ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಏನಾದರೂ ಚೆನ್ನಾಗಿತ್ತು ಅಂದರೆ ನಾವು ಇಲ್ಲಿ ಕಂಟಿನ್ಯೂ ಮಾಡ್ಕೋಬೋದು. ಸೊ ನನಗಿಲ್ಲಿ ನೋಡ್ತಾ ಇದ್ದೀರಲ್ವಾ, ಅಪ್ರೂವ್ಡ್ ಕ್ರೆಡಿಟ್ ಅನ್ನೋದು 11,000ವರೆಗೂ ನನಗೆ ಸಿಗ್ತಾ ಇದೆ. ಸೊ ಇಲ್ಲಿ ನನಗೆ 11,000ವರೆಗೂ ಕ್ರೆಡಿಟ್ ಅಪ್ರೂವ್ಡ್ ಕೂಡ ಮಾಡ್ತಾ ಇದ್ದಾರೆ. ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಟ್ಟು ನಾನು ಯಾವ ರೀತಿಯಾಗಿ ಪರ್ಚೇಸ್ನ ಮಾಡ್ಕೋಬೇಕು ವಿತ್ ಇನ್ಸ್ಟಾಲ್ಮೆಂಟ್ ಮೇಲೆ ಅಂತ ಹೇಳ್ತೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ವಾಷಿಂಗ್ ಮಷಿನ್ ಅನ್ನೋದು ಏನಿದೆ ಇದು ಸ್ಯಾಮ್ಸಂಗ್ ಕಂಪನಿಯ ಒಂದು ವಾಷಿಂಗ್ ಮಷಿನ್ ಆಗಿದೆ. ಸೊ ಇದು 9 kgಯ ಒಂದು ವಾಷಿಂಗ್ ಮಷೀನ್ ಆಗಿದೆ. ಸೊ ಇಲ್ಲಿ 9 kgಯಷ್ಟು ಬಟ್ಟೆನ ಹಿಡಿಯುವಂಥ ಒಂದು ವಾಷಿಂಗ್ ಮಷೀನ್ ಆಗಿದೆ. ಸೊ ಈ ಒಂದು ವಾಷಿಂಗ್ ಮಷೀನ್ ನಮಗೆ ಅರ್ಜೆಂಟಾಗಿ ಬೇಕಿತ್ತು ವಿತ್ ಇನ್ಸ್ಟಾಲ್ಮೆಂಟ್ ಮೇಲೆ ಅಂದರೆ ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ, ಬೈ ಆನ್ 3 months EMI ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಮ್ಮ ಒಂದು ಡೆಲಿವರಿ ಅಡ್ರೆಸ್ನ ಕೇಳ್ತಾ ಇದೆ. ಸೊ ನಮ್ಮ ಒಂದು ಡೆಲಿವರಿ ಅಡ್ರೆಸ್ನ ಚೂಸ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕಿಲ್ಲಿ. ಸೊ ಇಲ್ಲಿ ನಮಗೆ ಚೂಸ್ ಎ ಡೌನ್ ಪೇಮೆಂಟ್ ಅಂತ ಕೇಳ್ತಾ ಇದೆ. ಸೊ ಡೌನ್ ಪೇಮೆಂಟ್ ನಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು EMI ಟೆನ್ಯೂರನ್ನು ಕೂಡ ಕೇಳ್ತಾ ಇದೆ. ಸೊ ನಮ್ಮ ಒಂದು EMI ಟೆನ್ಯೂರ್ ನಮಗೆ ಯಾವ ರೀತಿಯಾಗಿ ನಮಗೆ ಫ್ಲೆಕ್ಸಿಬಲ್ ಇದೆ, ಯಾವ ರೀತಿಯಾಗಿ ನಮಗೆ ಅನುಕೂಲ ಆಗುತ್ತೆ ಆ ರೀತಿಯಾಗಿ ನಾವು EMIನ ಚೂಸ್ ಮಾಡ್ಕೋಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು 3 months ಕೊಟ್ಟಿದ್ದಾರೆ, ಹಾಗೆ 6 months, 9 months, 12 months. ಸೊ ಈ ರೀತಿಯಾಗಿ ನಮಗೆ ಟೆನ್ಯೂರ್ ಅನ್ನೋದು ಸಿಗ್ತಾ ಇದೆ. ಸೊ ನಿಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನಾದರೂ 3 monthsನ ತೊಗೊಂಡಿದ್ರೆ ಈ ಒಂದು ಅಮೌಂಟ್ಗೆ ನೀವು ಪರ್ ಮಂತ್
5500ನ ಪೇ ಮಾಡಬೇಕಾಗತ್ತೆ. ಹಾಗೆ 6 ಮಂತ್ಸ್ನ ತೊಗೊಂಡಿದ್ರೆ 3230 ರುಪೀಸ್ನ ನೀವು ಪೇ ಮಾಡಬೇಕಾಗತ್ತೆ. ಅಥವಾ ನಮಗೆ 9 ಮಂತ್ಸ್ವರೆಗೂ ಬೇಕು ಅಂತಂದರೆ, ಸೊ ನಿಮ್ಗಿಲ್ಲಿ 9 ಮಂತ್ಸ್ ಆಯಿತು ಅಂತಂದರೆ 2453 ರುಪೀಸ್ ನೀವು ಪರ್ ಮಂತಿಗೆ ಕಟ್ಟಬೇಕಾಗತ್ತೆ. ಅದೂ ಬೇಡಪ್ಪ ನಮಗೆ 12 ಮಂತ್ಸ್ವರೆಗೂ ಬೇಕು, ನಮಗೆ ಕಡಿಮೆ EMI ಬೇಕು ಅಂದರೆ ನೀವು ಲಾಸ್ಟ್ ಆಪ್ಷನ್ ಬಂದುಬಿಟ್ಟು 12 ಮಂತ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ 2091 ರುಪೀಸ್ ಆಗುತ್ತೆ ಪರ್ ಮಂತ್ಗೆ. ಸೊ ಈ ರೀತಿಯಾಗಿ ನೀವು EMIನ ಚೂಸ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ ಅಡ್ರೆಸ್ ಅನ್ನೋದೇನಿದೆ, ಈ ಒಂದು ಅಡ್ರೆಸ್ ಕರೆಕ್ಟಾಗಿ ಕೊಟ್ಟರೆ ಸಾಕು, ನಮ್ಮ ಒಂದು ಸ್ಯಾಮ್ಸಂಗ್ ಕಂಪನಿಯ ಒಂದು ವಾಷಿಂಗ್ ಮೆಷಿನ್ ಅನ್ನೋದು ಏನಿದೆ ಆರ್ಡರ್ನ ತಗೊಳುತ್ತೆ. ಸೊ ಆರ್ಡರ್ ತಗೊಂಡ ನಂತರ ನಮ್ಮ ಅಡ್ರೆಸ್ಗೆ ಇದು ಡೆಲಿವರಿ ಕೂಡ ಮಾಡ್ತಾರೆ. ಹಾಗೆ ನಾವು ಇನ್ಸ್ಟಾಲ್ಮೆಂಟ್ ಮೇಲೆ ಅಮೌಂಟನ್ನು ಪೇ ಕೂಡ ಮಾಡ್ಕೋಬೋದಾಗಿದೆ. ನೋಡಿದ್ರಲ್ವಾ ಯಾವ ರೀತಿಯಾಗಿ ನಾವು ಆನ್ಲೈನ್ ಮುಖಾಂತರನೇ ಪರ್ಚೇಸ್ ಮಾಡ್ಕೊಳ್ಳೋದು ವಿತ್ ಇನ್ಸ್ಟಾಲ್ಮೆಂಟ್ ಮೇಲೆ ಅಂತ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ನಾವಿಲ್ಲಿ ಮೊಬೈಲ್ಸ್, ಎಲೆಕ್ಟ್ರಾನಿಕ್ಸ್, ಅಪ್ಲಯನ್ಸಸ್ ಹಾಗೆ ಮೋರ್ EMI ಪ್ರಾಡಕ್ಟ್ಸ್ ನಾವಿಲ್ಲಿ ಬೈ ಮಾಡ್ಕೋಬೋದಾಗಿದೆ ವಿತ್ ನಮ್ಮ ಒಂದು ಕ್ರೆಡಿಟ್ ಕಾರ್ಡಿಂದ. ಹಾಗೆ ನಮಗಿಲ್ಲಿ ಸ್ನ್ಯಾಪ್ ಮಿಂಟ್ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ಯಾಕೆ ನಾವು ಈ ಒಂದು ಅಪ್ಲಿಕೇಶನ್ನ ಚೂಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೋಬೇಕು, ಬಿಕಾಸ್ ಇಲ್ಲಿ ಆನ್ಲೈನ್ ಇನ್ಸ್ಟಾಲ್ಮೆಂಟ್ ಅನ್ನೋದು ಇರುತ್ತೆ. ಇಲ್ಲಿ ಕ್ರೆಡಿಟ್ ಕಾರ್ಡ್ ಕೂಡ ಬೇಕಿಲ್ಲ, ಬಟ್ ಕ್ರೆಡಿಟ್ ಸ್ಕೋರ್ ಅನ್ನೋದು ಚೆನ್ನಾಗಿರಬೇಕಾಗತ್ತೆ. ಹಾಗೆ ಇಲ್ಲಿ ನೋ ಕಾಸ್ಟ್ EMI ಅವೈಲೇಬಲ್. ಸೊ ಇಲ್ಲಿ ನಮಗೆ ಕಾಸ್ಟ್ ಅನ್ನೋದು 0% ಇರುತ್ತೆ EMIದು. ಹಾಗೆ ಇಲ್ಲಿ 0% ಡೌನ್ ಪೇಮೆಂಟ್ಸ್ ಪ್ಲಾನ್ಸ್ ಕೂಡ ಇರುತ್ತೆ. 100% ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಇರುತ್ತೆ. ವಿತೌಟ್ ಎನಿ ಫಿಸಿಕಲ್ ಡಾಕ್ಯುಮೆಂಟೇಷನ್ ನಾವು ಆನ್ಲೈನಲ್ಲೇ ಕುತ್ಕೊಂಡು 100% ಆಗಿ ಅಪ್ಲಿಕೇಶನ್ ಹಾಕಿದರೆ ಸಾಕು, ನಮ್ಮ ಒಂದು ಅಪ್ಲಿಕೇಶನ್ ಏನಾಗುತ್ತೆ ಅಪ್ರೂವಲ್ ಆಗುತ್ತೆ. ಹಾಗೆ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅಪ್ಲಿಕೇಶನ್ ಫೀಸ್ ಕೂಡ ಇಲ್ಲಿ ಕೇಳೋದಿಲ್ಲ. ಇಲ್ಲಿ 0% ಆಗಿ ನಮಗೆ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಸೆಕ್ಯೂರ್ ಆ್ಯಂಡ್ ಕನ್ವೀನಿಯೆಂಟ್ ಪೇಮೆಂಟ್ಸ್ಗೆ ಇದು ಹೇಳಿ ಮಾಡಿಸಿರೋ ಒಂದು ಅಪ್ಲಿಕೇಶನ್ ಆಗಿದೆ. ಇಲ್ಲಿ ಸೆಕ್ಯೂರ್ ಆಗಿ ಸೇಫ್ ಆಗಿ ಇರುತ್ತೆ ನಮ್ಮ ಒಂದು ಪೇಮೆಂಟ್. ಆಗಲೇ ನಾನು ತೋರಿಸಿದಲ್ವ ಯಾವ ರೀತಿಯಾಗಿ ನಾವು ಪರ್ಚೇಸ್ನ ಮಾಡ್ಕೋಬೇಕು ಅಂತ. ಸೊ ಈ ಒಂದು ಆ್ಯಪಲ್ಲಿ ನೀವು ರಿಜಿಸ್ಟರ್ ಆಗಬೇಕು ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರಿಂದ ನೀವು ಫಸ್ಟ್ ರಿಜಿಸ್ಟರ್ ಆಗಿ, ಹಾಗೆ ನಿಮ್ಮ ಒಂದು ಕ್ರೆಡಿಟ್ ಲಿಮಿಟನ್ನು ನೀವು ನೋಡ್ಕೋಬೇಕಾಗತ್ತೆ. ಸೊ ಈ ಒಂದು ಕ್ರೆಡಿಟ್ ಲಿಮಿಟ್ ಅನ್ನೋದು ಚೆನ್ನಾಗಿತ್ತು, ನಮಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ ನೆಕ್ಸ್ಟ್ ನಾವು ಶಾಪ್ ಮಾಡ್ಕೋಬೋದು. ಆನ್ಲೈನ್ ಮುಖಾಂತರ ಆದರೂ ಮಾಡ್ಕೋಬೋದು ಅಥವಾ ಆಫ್ಲೈನ್ ಮುಖಾಂತರ ಆದರೂ ನಾವು ಮಾಡ್ಕೋಬೋದು. ಹಾಗೆ ನಾವು ಇನ್ಸ್ಟಾಲ್ಮೆಂಟ್ನ ಲೇಟಾಗಿ ಅಥವಾ ನಮ್ಮ ಒಂದು ಕನ್ವೀನಿಯನ್ಸಿಗೆ ತಕ್ಕಂತೆ ಟೆನ್ಯೂರ್ನ ಚೂಸ್ ಮಾಡಿಕೊಂಡು ಪೇ ಮಾಡಿದರೆ ಆಯಿತು. ಈ ಒಂದು ಪ್ರೋಸೆಸ್ ಅನ್ನೋದು ಮುಗಿಯುತ್ತೆ. ಹಾಗೆ ನಮ್ಮ ಒಂದು ಏಜ್ ಬಂದುಬಿಟ್ಟು ಇಲ್ಲಿ 18 ಇಯರ್ಸ್ ಅಬೋವ್ ಆಗಿರಬೇಕಾಗತ್ತೆ ಒಂದು ಅಪ್ಲಿಕೇಶನಲ್ಲಿ ಪರ್ಚೇಸ್ ಮಾಡ್ಕೋಬೇಕು ಅಂದರೆ. ಹಾಗೆ ನಮ್ಮ ಒಂದು ಪ್ಯಾನ್ ನಂಬರ್ ತುಂಬಾ ಮುಖ್ಯ ಆಗುತ್ತೆ. ಸೊ ನಮ್ಮ ಒಂದು ಪರ್ಮನೆಂಟ್ ಅಕೌಂಟ್ ನಂಬರ್, ಪ್ಯಾನ್ ನಂಬರ್ ಇದಕ್ಕೆ ನಾವು ಕೊಡಲೇಬೇಕು. ಸೊ ನೋಡಿದ್ರಲ್ವ ನಮಗೆ ಯಾವ ರೀತಿಯಾಗಿ ನಾವು ಸ್ನ್ಯಾಪ್ ಮಿಂಟ್ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ಪರ್ಚೇಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಇನ್ಸ್ಟಾಲ್ಮೆಂಟ್ ಮೇಲೆ EMI ಮುಖಾಂತರ ನಾವು ರೀಪೇಮೆಂಟ್ ಮಾಡ್ಕೋಬೋದು ಅಂತ. ನನಗೆ ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಲೇಬೇಕು ಅಂತ ನಿಮಗೆ ಅರ್ಜೆಂಟ್ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಈ ಒಂದು ಸ್ನ್ಯಾಪ್ ಮಿಂಟ್ ಅನ್ನೋ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಹೇಳಿರುವಂಥ ಒಂದು ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ರಿಜಿಸ್ಟರ್ ಆಗಿ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ನೀವು ಚೆಕ್ ಮಾಡಿಕೊಂಡು ಶಾಪ್ ಕೂಡ ಮಾಡ್ಕೋಬೋದು ಇನ್ಸ್ಟಾಲ್ಮೆಂಟ್ ಮೇಲೆ. ಇದಾಗಿದೆ ಸ್ನ್ಯಾಪ್ ಮಿಂಟ್ ಅನ್ನೋ ಒಂದು ಅಪ್ಲಿಕೇಶನ್ನ ವಿಡಿಯೋ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.